ಎಲ್ಲರಿಗೂ ನಮಸ್ಕಾರ. ಈಗ ಏನು ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ನಿಮಗೆ ಗೊತ್ತು, ಎಷ್ಟೋ ಅಭ್ಯರ್ಥಿಗಳು ಟೆನ್ಷನ್ ಆಗಿರ್ತೀರ. ಸಡನ್ಲಿ ನೋಟಿಫಿಕೇಷನ್ ಆಯಿತು, 60 ದಿನವೂ ಇಲ್ವಲ್ಲಪ್ಪ, ಅಟ್ಲೀಸ್ಟ್ 2 ತಿಂಗಳು ಇಲ್ವಲ್ಲ ನನ್ನ ಕೈಯಲ್ಲಿ, 1 ವಾರ ಕಳೆದೇ ಹೋಯ್ತು ಅಲ್ವಾ. 55 ದಿನ ಆಸುಪಾಸು, ಅದರಲ್ಲೂ ಒಂದು 5 ದಿನ ನಂದು ಅಂತ ಇರಲ್ಲ. ಮೈಂಡ್ಸೆಟ್ ಎಲ್ಲ ಟೈಮಲ್ಲೂ ನಾವು ಅಂದ್ಕೊಂಡಂಗೆ ಇರಲ್ಲ, ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಆ ಒಂದು 55 ದಿನದ್ದು ಇದಿರೋದು 5 ದಿನ ಪಕ್ಕಕ್ಕಿಟ್ರು, ಇನ್ನು 50 ದಿನ ಅಂದ್ಕೊಳ್ಳಿ. ಆ 50 ದಿನದಲ್ಲಿ 50 ದಿನವೂ ನಂದಲ್ಲ. ಅದರಲ್ಲೂ 8 ಅವರ್ಸು ನಿದ್ದೆ, 8 ಅವರ್ಸ್ ಅಲ್ಲ 10 ಅವರ್ಸ್ ಅಂತೂ ಬೇಕು ನಿದ್ದೆ, ಊಟ, ಅದು ಇದು ಅಂತ ಅದು ಒಂದು 10 ಅವರ್ಸ್ ಹೋಗುತ್ತೆ. ಇಷ್ಟು ಆದಮೇಲೆ ಇನ್ನು ಆ ಟೈಮಿಂಗ್ಸು ಎಲ್ಲ ತೆಗೆದು ಮತ್ತು ಮೊಬೈಲ್ ನೋಡಿದೆ ಯಾರೂ ಇರಲ್ಲ. ಅಷ್ಟು ಸೀರಿಯಸ್ಸಾಗಿ ಫಾಲೋ ಮಾಡೋರು ಒಂದು 10 ಮಿನಿಟ್ಸ್ ಮೊಬೈಲ್ ನೋಡ್ತೀವಿ. ಆ ಥರ ಎಲ್ಲ ಎತ್ತಿಟ್ರೆ ನಿಮ್ಮ ಕೈಯಲ್ಲಿರೋದು ಕರೆಕ್ಟಾಗಿ ಅವರ್ಸ್ ಗಟ್ಟಲೆ ನೀವು ಏನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಿದಾಗ ಪರ್ ಡೇ ಇಷ್ಟು ಓದ್ತೀನಿ ಅದು ಇದು ಅಂದರೆ ಒಂದು 40 ದಿನ ಕೈಯಲ್ಲಿದ್ದಂಗೆ ಅಷ್ಟೇ ಅಲ್ವಾ. ಅದನ್ನ ನಾನು ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು. ಕೆಲವ್ರು ಏನು ಮಾಡ್ಬಿಡ್ತೀರಾ ಅಂದರೆ, 1 ವೀಕ್ ಬ್ಯಾಕ್ ಒಬ್ಬರು ನನಗೆ ಕಾಲ್ ಮಾಡಿದರು, ಮೇಡಮ್ ನಾನು ಸೆಂಟ್ರಲ್ ಗೌರ್ಮೆಂಟ್ ಜಾಬಿಗೆ ಓದಲ್ಲ, ಸ್ಟೇಟಿಂದ ಓದಬೇಕಾ, ಯಾಕೆ ಅಂದರೆ ಸೆಂಟ್ರಲ್ದಾದರೆ ಕರೀತಾರೆ ಅನ್ನೋ ಕನ್ಫರ್ಮೇಷನ್ ಇರುತ್ತೆ, ಸ್ಟೇಟಿಂದು ನನಗೆ ಕರೀತಾರೆ ಅನ್ನೋದೇ ಕನ್ಫರ್ಮೇಷನ್ ಇಲ್ಲ, ಎಷ್ಟು ವರ್ಷಗಳಾಗ್ತಾ ಬಂತು, ನೋಟಿಫಿಕೇಷನ್ ಆಗ್ತಾನೇ ಇಲ್ಲ, ನಾನು ಏನು ಮಾಡಲಿ ಅಂತ ಬಂದಿತ್ತು. ಆವಾಗ ನಾನು ಹೇಳಿದೆ ಅವರಿಗೆ, ನಾಳೆ ನೋಟಿಫಿಕೇಷನ್ ಆಗುತ್ತೆ, ನೀವು ಓದಿದ್ದೀರಾ, ರೆಡಿ ಇದ್ದೀರಾ ಅಂತ ಕೇಳಿದೆ. ನಾಳೆನೇ ಆಯಿತು ಅಂದರೆ ನೀವು ರೆಡಿ ಇದ್ದೀರಾ, ಬಿಕಾಸ್ ಈ ಒಂದು ಫೀಲ್ಡು ನಾಳೆನೇ ನೋಟಿಫಿಕೇಷನ್ ಆದ ತಕ್ಷಣ ಓದೋಷ್ಟು ಸಿಲೆಬಸ್ ಇಲ್ಲ. ಮಿನಿಮಮ್ 1 ಇಯರಿಂದ 2 ಇಯರ್ಸಿಂದ ಕನ್ಸಿಸ್ಟೆನ್ಸಿಯಾಗಿ ಓದಿರಬೇಕು, ಕರೆಕ್ಟ್ ತಾನೆ. ನಾಳೆನೇ ನೋಟಿಫಿಕೇಷನ್ ಆದ ತಕ್ಷಣ ನಾನು ರೆಡಿ ಇದ್ದೀನಾ? ಪ್ರತಿದಿನ ನಾನು ಅದನ್ನೇ ಹೇಳ್ತಾ ಇದ್ದೆ, ಯಾವಾಗಲೂ ಅಷ್ಟೇ, ನಾಳೆನೇ ಆಗಿದೆ ನೋಟಿಫಿಕೇಷನ್ ಅನ್ನೋಂಗೆ ಓದಿ ಅಂತ ಹೇಳ್ತಾ ಇದ್ದೆ. ಯಾರೇ ಸ್ಟೂಡೆಂಟ್ಸ್ ನನಗೆ ಕೇಳಿದ್ರು ಹಾಗೆ ಹೇಳ್ತಾ ಇದ್ದೆ. ಬಟ್ ಯಾರಲ್ಲೂ ಆ ಒಂದು ಎನರ್ಜಿ ಇರ್ತಾ ಇರಲಿಲ್ಲ, ಯಾವಾಗಾಗುತ್ತೋ ಬರೀ ಇದೇ ಕ್ವಶನ್ ಕೇಳೋರು. ಇವಾಗ ಸಡನ್ಲಿ ಆಗಿದೆ, ಈಗ ಎಲ್ಲರೂ ಒಂಥರ ಸ್ಟ್ರೆಸ್ಸಲ್ಲಿ ಕಾಲ್ ಮಾಡ್ತಾರೆ. ಹೇಗೆ ಅಂದರೆ, ಸಡನ್ಲಿ ನೋಟಿಫಿಕೇಷನ್ ಆಯಿತು, ಯಾವ ಥರ ನಾನು ಟೈಮ್ ಟೇಬಲ್ ಹಾಕ್ಕೋಬೇಕು, ಯಾವ ಥರ ನಾನು ಮ್ಯಾನೇಜ್ ಮಾಡಬೇಕು ಈ ಸ್ಟ್ರೆಸ್ನ, ಯಾವ ಥರ ನಾನು ರಿವಿಷನ್ ಮಾಡಬೇಕು, ಇಷ್ಟೆಲ್ಲ ಗೊಂದಲಗಳಲ್ಲಿ ಮೆಸೇಜ್ ಹಾಕೋದು. ಓಕೆನಾ, ಎಲ್ಲ ಅಭ್ಯರ್ಥಿಗಳು ಮಾಡ್ತಾ ಇರೋದು ಈ ಒಂದು ಗೊಂದಲದ ಮೆಸೇಜಸ್. ಓಕೆನಾ, ಇದಕ್ಕೆ ನಾನು ಹೇಳ್ತಾ ಇರೋದೇನು ಅಂದರೆ, ಇಷ್ಟು ದಿನವೇ ಏನು ಮಾಡಿದ್ದೀರೋ ಡೆಫಿನೆಟ್ಲಿ ಹೇಳ್ತೀನಿ, ಅದೇ ನಿಮ್ಮನ್ನ ಕೈ ಹಿಡಿಯೋದು. ಇವಾಗ ಏನೋ ಹೊಸ್ದಾಗಿ ನಾನು ಓದಿ ಏನೋ ಮಾಡ್ತೀನಿ, ಹಂಗೆ ಓದಿ ಹಂಗೆ ಪ್ಲ್ಯಾನ್ ಹಾಕ್ಕೋತೀನಿ. ದಯವಿಟ್ಟು ಯಾರು ಏನೂ ಮಾಡೋದಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದರೆ, ಎಲ್ಲ ನಾನು ಹಾಕ್ಕೊಂಬಿಟ್ರಿ. ಇವಾಗ ನಿಮ್ಮ ರೂಮಲ್ಲೇ, ಇವಾಗ ಒಂದು ರೂಮ್ ಒಳಗೆ ಇರ್ತೀರ, ನೀವೇನು ಮಾಡ್ತೀರಾ ಅಂದರೆ, ನಿಮ್ಮ ಹತ್ರ ಇರೋ ಎಲ್ಲ ಬುಕ್ಸ್ನ ಹೋಗಿ ಒಂದು ಕಡೆ ಸುಮ್ಮನೆ ಎಲ್ಲನೂ ಒಂದ್ರ ಮೇಲೆ ಒಂದು ಇಡಿ, ಆಯಿತಾ. ನೀವು ಹಿಸ್ಟ್ರಿ ಬುಕ್ ತೊಗೋಬೇಕು ಅಂದ್ಕೊಳ್ಳಿ, ಒಂದ್ರ ಮೇಲೆ ಒಂದು ಎಲ್ಲನೂ ವರ್ಕಿಂಗ್ ಶೀಟ್ಸು ಎಲ್ಲನೂ ಹಾಕಿ ಹಿಸ್ಟ್ರಿ ಬುಕ್ ತೊಗೋಬೇಕು ಅಂದ್ಕೊಳ್ಳಿ. ಆಗ ನಿಮಗೆ ಹೇಗಾಗುತ್ತೆ, 10 ಮಿನಿಟ್ಸ್ ಬೇಕಾಗುತ್ತೆ ಅದನ್ನೆಲ್ಲ ಹುಡ್ಕೋದಕ್ಕೆ. ಹಿಸ್ಟ್ರಿ ಬುಕ್ ಎಲ್ಲ ಒಂದ್ರ ಮೇಲೆ ಒಂದು ಗುಡ್ಡೆ ಹಾಕಿದಾಗ, ಅದೇ ಆರ್ಗನೈಸ್ಡಾಗಿಟ್ರೆ, ಅಂದರೆ ಒಂದ್ರ ನೆಕ್ಸ್ಟ್ ಒಂದು ಕ್ಲೀನಾಗಿ ನೆನಪಲ್ಲಿ ಇಟ್ಕೊಂಡ್ರೆ, ಇದ್ರ ನೆಕ್ಸ್ಟ್ ಇದು ಇಟ್ಟಿದ್ದೀನಿ, ವರ್ಕಿಂಗ್ ಶೀಟ್ ಒಂದು ಕಡೆ ಇಟ್ಟಿದ್ದೀನಿ, ಸಬ್ಜೆಕ್ಟ್ಸ್ ಒಂದು ಕಡೆ ಇಟ್ಟಿದ್ದೀನಿ, GK ಗಂತ ಒಂದು ಕಡೆ, ಈ ಥರ ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಂಡಿಟ್ರೆ ಹಿಸ್ಟ್ರಿ ಬುಕ್ ಇಲ್ಲೇ ಇದೆ ಅಂತ 1 ಸೆಕೆಂಡಲ್ಲಿ ಪಿಕ್ ಮಾಡ್ತೀವಿ. ಕರೆಕ್ಟ್ ತಾನೆ. ಬಟ್ಟೆ ಆಗಲಿ ಬುಕ್ಸ್ ಆಗಲಿ ಏನೇ ಆಗಲಿ, ಮನೆಯಲ್ಲಿ ಅಷ್ಟೇ ಬಟ್ಟೆಗಳೆಲ್ಲ ಒಂದತ್ರ ರಾಶಿಯಾಗಿ ಗುಡ್ಡೆ ಹಾಕಿದರೆ ಯಾವುದೋ ಒಂದು ಟೀ ಶರ್ಟ್ ತೊಗೊಳಕ್ಕೆ 1 ಗಂಟೆ ಮಾಡ್ತೀವಿ. ಅದೇ ಥರನೇ ಮೈಂಡು. ನಮ್ಮ ಮೈಂಡ್ ಏನು ಮಾಡ್ಬಿಡ್ತೀವಿ ಅಂದರೆ, ಒಂದು ಸ್ವಲ್ಪ ಹೊತ್ತು ಕರೆಂಟ್ ಅಫೇರ್ಸ್ ಓದ್ಬಿಡೋಣ, ಸ್ವಲ್ಪ ಹೊತ್ತು ಮೆಂಟಲಿಬಿಟಿ ರಿವಿಷನ್ ಮಾಡಿಬಿಡೋಣ, ಇವಾಗ ಫಸ್ಟ್ ಹಿಸ್ಟ್ರಿ ಮುಗಿಸ್ಬಿಡೋಣ, ಜಿಯೋಗ್ರಫಿ ಮುಗಿಸ್ಬಿಡೋಣ, ಹಿಂಗೆಲ್ಲ ಗುಡ್ಡೆ ಹಾಕ್ಬಿಡ್ತೀರಾ. ಅಲ್ಲಿ ಹೋದಾಗ 4 ಆಪ್ಷನ್ ಹೆಂಗಿರ್ತವೆ ಅಂದರೆ, ಅಣ್ತಮ್ಗಳು ಸೇಮ್ ಸಿಮಿಲರ್ ಇದ್ದ, ಅದ ಒಂಥರ ಟ್ವಿನ್ಸ್ ಥರ ಇರುತ್ತೆ. ಯಾವುದಪ್ಪ ಟಿಕ್ ಹಾಕಲಿ, ಸಡನ್ನಾಗಿ ಓದ್ಕೊಂಬಂದೆ, ಇನ್ನು ಕರೆಕ್ಟಾಗಿ ಫೋಕಸ್ ಮಾಡಿ ಆದರೂ ಓದಲಿಲ್ಲ, ಇದ್ದೇ ಬರುತ್ತಂತ ಗೊತ್ತಿತ್ತು ಫೋಕಸ್ ಮಾಡಿ ಓದಲಿಲ್ಲ. ಎಲ್ಲರೂ ಇದೇ ಎಕ್ಸ್ಪೀರಿಯೆನ್ಸ್ ಮಾಡೋದು. ಇದ್ದೇ ಬರುತ್ತಂತ ಗೊತ್ತಿತ್ತು, ಇನ್ನು ಕರೆಕ್ಟಾಗಿ ಓದಲಿಲ್ಲ, ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಅವತ್ತಿದ್ನೇ ತಾಳ್ಮೆಯಿಂದ ಓದ್ಬಿಟ್ಟಿದ್ರೆ ಇವತ್ತೊಂದು ಮಾರ್ಕ್ಸ್ ಬಂದುಬಿಡೋದು. ಇಷ್ಟು ಸಫರ್ ಯಾರು ಪಟ್ಟಿರೋಲ್ವೋ ಅವ್ರಿಗೆ ಏನೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಈ ಫೀಲ್ಡಲ್ಲಿ ಅಂತ ಅರ್ಥ, ಆಯಿತಾ. ಪ್ರತಿಯೊಬ್ಬರಿದ್ನ ಸಫರ್ ಪಟ್ಟಿರ್ತಾರೆ. ಹೇಗೆ ಅಂದರೆ, ನೆಗ್ಲೆಕ್ಟ್ ಮಾಡಿ ಓದಿರ್ತಾರೆ. ಇದನ್ನ ಓದಿರೋಣ, ಇದೇನು ತಾನೆ, ಬ್ರಿಟನ್, ಇದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಇರಾನ್ ಅಲ್ವಾ ಇದು, ಇರಾನ್ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಹೋದ ಎಕ್ಸಾಮಲ್ಲಿ ಇರಾನ್ ಗೊತ್ತೇ ಆಗಲ್ಲ ಅಲ್ಲಿ.
ಅಲ್ಲೋದಾಗ ಇರಾನ್ ಹತ್ರ ಇರೋದು ಬ್ರಿಟನ್ ಹಾಕ್ತೀವಿ, ಆಮೇಲೆ USA ಹಾಕ್ಬಿಡ್ತೀವಿ, ಎಲ್ಲ ಉಲ್ಟಾ ಪಲ್ಟಾ ಹಾಕಿ ಬಂದುಬಿಡ್ತೀವಿ. ಇದು ಯಾವಾಗಲೂ ಮಾಡೋದು ಈ ಥರ ಇರೋ ಅಂಥವೆಲ್ಲ USA ಇರೋದು. ಇಂಥ ಇನ್ಸ್ಟಿಟ್ಯೂಟ್ ಎಲ್ಲ ಅಥವಾ ಯಾವುದೇ ಆಗಿರ್ಬೋದು, ಎಲ್ಲ ಬರೋದು ಅಮೇರಿಕದಲ್ಲಿ. ಇಂಥ ವರ್ಡ್ಸು ಈ ಥರ ಎಲ್ಲ ಮಾಡೋದೆಲ್ಲ ಅಮೇರಿಕ. ಹಿಂಗೆ ಕೆಲವೊಂದು ವರ್ಡ್ಸ್ ಇರುತ್ತೆ, ಅದು ನೋಡ್ಬಿಟ್ಟು ನಾವು ಇದು ಅಮೇರಿಕನೇ ಫಿಕ್ಸು, ಇದು ಇರಾನೇ ಫಿಕ್ಸು. ಹೀಗೆ ನಾವು ಓದುವಾಗ ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತೀವಿ ಕೆಲವೊಂದು, ಅಲ್ವಾ? ಸೊ ನಾವು ಏನು ಮಾಡಬೇಕು ಅಂದರೆ, ನಾನು ಏನು ಹೇಳಿದ್ನೋ ಇವಾಗ, ಒಂದು ಗುಡ್ಡೆ ಹಾಕಿದಾಗ ಒಂದು ಟೀ ಶರ್ಟ್ ತೊಗೊಳಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಅದೇ ಕ್ಲೀನಾಗಿ ಒಂದ್ರ ನೆಕ್ಸ್ಟ್ ಒಂದು ನೆನ್ಪಿಟ್ಕೊಂಡಿಟ್ರೆ ಎಷ್ಟು ಈಸಿಯಾಗಿ ಪಿಕ್ ಮಾಡ್ಬೋದು. ಅದೇ ಥರ ನೀವು ಮಾಡಬೇಕಾಗಿರೋದು. ನೀವು ಇದನ್ನೋದೋಣ ಅಂದ್ಕೊಂಡು ನಿಜ ಓದಬೇಡಿ. ಇಷ್ಟು ದಿನ ಹಾಕಿದ್ದ ಎಫರ್ಟು ಝೀರೋ ಆಗಿಬಿಡುತ್ತೆ, ಝೀರೋನೇ ಆಗೋದು. ಇದು ಸ್ವಲ್ಪ ವಿಡಿಯೋ ಲಾಂಗ್ ಇರ್ಬೋದು, ಬಟ್ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮೈಂಡ್ನ. ಆಗ ನೀವೇ ಹೇಳ್ತೀರಾ, ನಾನು ಈ ಥರ ಅಪ್ಲೈ ಮಾಡಿದ್ದಕ್ಕೆ ಇವತ್ತು ನನಗೆ ರಿಸಲ್ಟ್ ಚೆನ್ನಾಗಿ ಸಿಕ್ತು ಅಂತ. ನೀವು ಕೆಲವೊಂದು ಪಾಯಿಂಟ್ಸ್ ಮೈಂಡಲ್ಲಿ ಇಟ್ಕೋಬೇಕು. ಯಾರೂ ಅಷ್ಟೇ ಬರೀ ಹಾರ್ಡ್ ವರ್ಕ್ ಮಾಡಿದ ತಕ್ಷಣ ಸೆಲೆಕ್ಟ್ ಆಗಲ್ಲ. ಸ್ಮಾರ್ಟ್ ವರ್ಕ್ ಬೇಕಾಗುತ್ತೆ. ಸ್ಮಾರ್ಟ್ ವರ್ಕ್ ಹೇಗೆ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡೋಣ. ಸ್ಮಾರ್ಟ್ ವರ್ಕ್ ಒಂದೇ. ನೀವು KA ಎಕ್ಸಾಮಿಗೆ ಹೋಗ್ತಿದ್ದೀರಾ ಅಂದರೆ ನಿಮ್ಮ ಜೇಬಿಗೆ 30 ಮಾರ್ಕ್ಸ್ ಫಿಕ್ಸ್. ಯಾವುದರಿಂದ? ಒಂದು ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್, ಮತ್ತು ಕೆಲವೊಂದು ಇದ್ದಾವೆ ಹಿಸ್ಟ್ರಿಯಲ್ಲಿ, ಆಯಿತಾ? ಬಹುಮನಿ ಸುಲ್ತಾನರಾಗಿರ್ಬೋದು, ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ಮೊಘಲರಾಗಿರ್ಬೋದು, ಈ ಥರ ಕೆಲವೊಂದು ಟಾಪಿಕ್ಸ್ ಇದ್ದಾವೆ. ಅದರಲ್ಲಂತೂ ಫಿಕ್ಸು ಕ್ವಶನ್ ಅದು. ಒಂದೊಂದು ಸಬ್ಜೆಕ್ಟಲ್ಲಿ ಇವಾಗ ಕಾನ್ಸ್ಟಿಟ್ಯೂಷನ್ ತೊಗೊಂಡ್ರೆ ಭಾಗಗಳು, ಅನುಸೂಚಿಗಳಾಗಿರ್ಬೋದು, ಓಕೆ. ಪಂಚಾಯಿತಿಯಲ್ಲಂತೂ ಒಂದು ಫಿಕ್ಸ್ ಕ್ವಶನ್ ಇರುತ್ತೆ, ಪಂಚಾಯಿತಿ ರಿಲೇಟೆಡ್ಡು, ರಾಜ್ಯ ನಿರ್ದೇಶನ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳು. ಇದರಲ್ಲಿ ಟ್ಯಾಲಿ ಮಾಡಿ ಒಂದು ಆರ್ಟಿಕಲ್ ಫಿಕ್ಸು. ಕೆಲವೊಂದು ಪಕ್ಕ ಕೊಡ್ತಾರೆ ಅನ್ನೋವು ನಮ್ಮ ಜೇಬಲ್ಲಿ ಆಲ್ರೆಡಿ 40ರಿಂದ 50 ಮಾರ್ಕ್ಸ್ ಇರುತ್ತೆ. ಯಾರು ಈ ಫೀಲ್ಡಲ್ಲಿ ಒಂದು ವರ್ಷದಿಂದ KAನ ಅನಲೈಸ್ ಮಾಡಿ ಓದಿರ್ತಾರೋ ಅವರಿಗೆ 50 ಮಾರ್ಕ್ಸ್ ಆಲ್ರೆಡಿ ಜೇಬಲ್ಲಿದೆ. ಆ 50 ಮಾರ್ಕ್ಸ್ನ ಗೊಂದಲ ಆಗಬಾರ್ದು ಅಷ್ಟೆ. ಅಲ್ಲಿ 50 ಮಾರ್ಕ್ಸಿಗೂ ಟಿಕ್ ಹಾಕೋ ಥರ ಇರಬೇಕು. ನಾನು ಹೇಳಿದ್ನಲ್ಲ, ಎಲ್ಲ ಗುಡ್ಡೆ ಹಾಕ್ಕೊಂಬಿಟ್ರೆ ಅಲ್ಲಿ 50 ಮಾರ್ಕ್ಸು ಟಿಕ್ ಹಾಕಲ್ಲ ನೀವು. ಎಲ್ಲ ನೆಗೆಟಿವ್ ಎಲ್ಲ ಹೋಗ್ಬಿಟ್ಟು 30ಕ್ಕೆ ಬಂದು ಕೂತ್ಕೊಂಡ್ಬಿಡ್ತೀವಿ, ಅಲ್ವಾ? ಗುಡ್ಡೆ ಹಾಕಬೇಡಿ, ಇಲ್ಲಿ ಗುಡ್ಡೆ ಹಾಕಬೇಡಿ. ಫ್ರೀ ಬಿಡಿ, ಮೈಂಡು ಫ್ರೀ ಬಿಟ್ಟಾಗ ಅಷ್ಟೇ ನಮ್ಮಿಂದ ಅಲ್ಲಿ ಹೋಗಿ ಕಂಪ್ಯಾರಿಸನ್ ಮಾಡೋಂಗೆ ಕೊಟ್ಟಿರ್ತಾರೆ. ಸುಮ್ಮನೆ ನಮ್ಮನ್ನು ಕ್ವಾಲಿಫೈ ಮಾಡಿ 60 ವರ್ಷದವರೆಗೂ ಇರೋಂಥ ಜಾಬ್ ಕೊಡಬೇಕಂದ್ರೆ ಈಸಿ ಅಲ್ಲ. ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇದ್ದೀವಿ, ಮೆಂಟಲಿ ಎಷ್ಟು ಕ್ಲಿಯರ್ ಇದ್ದೀವಿ, ಎಲ್ಲನೂ ಜಡ್ಜ್ಮೆಂಟಿಗೆ ಬರುತ್ತೆ ಅಲ್ಲಿ. ಬರೀ ಹಿಸ್ಟ್ರಿ ಓದಿದ್ದೀನಿ, ಹಿಸ್ಟ್ರಿ ನಾನು ಟಿಕ್ ಹಾಕ್ತೀನಿ, ಆ ಥರ ಕ್ವಶನ್ಸ್ ಕೊಡಲ್ಲ ಅಲ್ಲಿ. ನೀವು ಎಷ್ಟು ಕ್ಲಿಯರ್ ಇದ್ದೀರಾ ಮೈಂಡಲ್ಲಿ, ಒಂದು ವಿಷಯನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ನಮ್ಮಲ್ಲಿ. ಒಂದು ಯುದ್ಧ ಆಗಿದೆ ಅಂದರೆ ಬರೀ ಇಯರ್ಸು ಇಂಥದ್ದು ನೆನ್ಪಿಟ್ಕೊಂಡ್ರೆ ಆಗಲ್ಲ. ಅವ್ರು ಕಂಪ್ಯಾರಿಸನ್ ಮಾಡೋ ಥರ ಮಾಡಿರ್ತಾರೆ. ಹೇಳಿಕೆಗಳು ಏನಕ್ಕೆ ಕೊಡ್ತಾರೆ ಅಂದ್ಕೊಂಡಿದ್ದೀರಾ? ಒಂದು ಸಬ್ಜೆಕ್ಟಲ್ಲಿ ನಾವು ಎಷ್ಟು ಕ್ಲಾರಿಟಿ ಇದೆ, ನಮಗೆ ಒಂದು ವಿಷಯದ ಮೇಲೆ ಎಷ್ಟು ಕ್ಲಾರಿಟಿ ಇದೆ. ಆದ್ದರಿಂದ ಈ ಒಂದು 40-50 ದಿನದಲ್ಲಿ ನಾನೆಲ್ಲ ಸಂಕ್ಷಿಪ್ತವಾಗಿ ಓದಿ ಎಲ್ಲ ಟಚ್ ಮಾಡಿ ಹೋಗ್ಬಿಡ್ತೀನಪ್ಪ, ಎಲ್ಲ ಸಿಲೆಬಸ್ ಮುಗಿಸ್ತೀನಿ ಅಂದರೆ ಆಗಲ್ಲ. ದಯವಿಟ್ಟು ಆ ಥರ ಮೈಂಡ್ನ ಈಗ ಕ್ಲಿಯರ್ ಇಟ್ಕೊಳ್ಳಿ, ಓಕೆನಾ? ಮೇನಾಗಿ ಕೂಲಾಗಿ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ, ನಾನು ಯಾವುದ್ಯಾವುದರಲ್ಲಿ ಕ್ಲಿಯರ್ ಇರಬೇಕು. ಒಂದು ಮೆಂಟಲ್ ಎಬಿಲಿಟಿ ಅಂದ್ಕೊಳ್ಳಿ. ಎಕ್ಸಾಂಪಲ್, ಮೆಂಟಲ್ ಎಬಿಲಿಟಿಯಲ್ಲಿ ಇವಾಗ ಬೋಟನ್ ಸ್ಟ್ರೀಮ್ ಇದೆ ತೊಗೊಳ್ಳಿ, ಓಕೆನಾ? U+V ಅದು ಫಾರ್ಮುಲಾ ಬರುತ್ತಲ್ಲ, ಎಕ್ಸಾಮಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಮೆಂಟಲ್ ಎಬಿಲಿಟಿಯಲ್ಲಿ ಕೆಲವೊಂದು ಫಾರ್ಮುಲಾ ರಿಲೇಟೆಡ್ ಮಾಡೋವಂಥವು ಇರ್ತವೆ. ಒಂದು 12 ಟಾಪಿಕ್ಸ್ ಅಂತೂ ಫಿಕ್ಸ್ ಬರೋದು. ಅದರಲ್ಲಿ ಫಾರ್ಮುಲಾಸು ನಾನು ಅಲ್ಲೋದಾಗ ನೆನಪಾಗಲ್ಲ. ಸೊ ಅವನ್ನ ರಿವಿಷನ್ ಮಾಡಬೇಕಿಲ್ಲಿ. ಯಾವ್ದ್ಯಾವುದು, ಓಕೆನಾ? ಇಂಟ್ರೆಸ್ಟ್ ರಿಲೇಟೆಡ್ ಆಗಿರ್ಬೋದು, ಬ್ಲಡ್ ರಿಲೇಷನ್ ಬಂದರೆ ಯಾವ ಥರ ಮಾಡಬೇಕು, ಅಲ್ವಾ? ಸೊ ಕೆಲವೊಂದು ಇದ್ದಾವೆ, ಓಕೆನಾ? ಫಾರ್ಮುಲಾಸ್ ಗೊತ್ತಿದ್ದರೆ ಅಷ್ಟೇ ಅಲ್ಲೋಗಿ ಟಚ್ ಮಾಡೋದಕ್ಕಾಗೋದು. ಅಂಥವನ್ನ ರಿವಿಷನ್ ಮಾಡ್ಕೋಬೇಕು. ಪ್ರತಿದಿನ ಫಾರ್ಮುಲಾಸ್ ನೋಡಬೇಕು. ಎಸ್ ಇದು ಬರುತ್ತೆ, ಈ ಟಾಪಿಕ್ ಮೇಲೆ ಕೊಟ್ಟರೆ ನಾನು ಹೇಗಿದ್ದರೂ ಮೆಂಟಲ್ ಎಬಿಲಿಟಿ ಮಾಡಿಬಿಡ್ತೀನಿ, ಅಲ್ವಾ? ಪಾರ್ಟ್ನರ್ಶಿಪ್ ಈಸಿ ಅಂದ್ಬಿಡ್ತೀವಿ ನಾವು. ಆ ಪಾರ್ಟ್ನರ್ಶಿಪ್ಪಲ್ಲಿ ನಾವು ಮಾಡೋಕ್ಕೆ ಹೋದಾಗ ಅಲ್ಲೋದಾಗ ಏನು ಇಂಟು ಮಾಡಬೇಕು, ಯಾವ್ದು ಮೈನಸ್ ಮಾಡಬೇಕಪ್ಪ, ಅಲ್ವಾ? 6 ಮಂತು 1 ಇಯರು 3 ಮಂತ್ಸಲ್ಲ ಅವನು 3 ಮಂತ್ಸ್ ಅಷ್ಟೇ ಇನ್ವೆಸ್ಟ್ ಮಾಡ್ದೆ, ಇನ್ನೊಬ್ಬ 1 ಇಯರ್ ಇನ್ವೆಸ್ಟ್ ಮಾಡ್ದೆ. ಈ ಥರ ಅಲ್ಲಿ ಹೋದಾಗ ನೀವು ಇಂಟು ಯಾವುದಕ್ಕೆ ಹಾಕಬೇಕು, ಪ್ಲಸ್ ಎಲ್ಲ ಕನ್ಫ್ಯೂಷನ್ ಆಗುತ್ತೆ. ಪ್ರಾಕ್ಟೀಸ್ ಮಾಡದೇ ಇರೋರಿಗೆ. ಪ್ರಾಕ್ಟೀಸ್ ಅಂದ ತಕ್ಷಣ ಇಲ್ಲಿ ಕುತ್ಕೊಂಡು ಅದ್ರ ಮೇಲೆ ನಾನು 5 ಕ್ವಶನ್ಸ್ ಅನಲೈಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ಫಾರ್ಮುಲಸ್ಸು ಹೇಗೆ ಹಾಕ್ಕೋಬೇಕು, ಒಂದು ಟಾಪಿಕ್ ಮೇಲೆ ಅಟ್ಲೀಸ್ಟ್ ಒಂದು
ಏನೋ ಕ್ವಶನ್ಸು ಹಿಂಗೆ ಬಂದರೆ ಹಿಂಗೆ ಏನು ಮೆಂಟಾಲಿಟಿ ಬುಕ್ಸ್ ಯಾವುದಾದ್ರೂ ಸಿಗುತ್ತೆ ಅಲ್ವಾ. ಸೊ ಈ ಟಾಪಿಕ್ ಮೇಲೆ ಹಿಂಗೆ ಬರುತ್ತೆ, ಇದು ನನಗೆ ನೆನಪಿರಬೇಕು. ಪಾರ್ಟ್ನರ್ಶಿಪ್ ಅಂದರೆ ಈ ಥರ ಮಾಡಬೇಕು ಅನ್ನೋದು ನೆನಪಿರಬೇಕು. ಬ್ಲಡ್ ರಿಲೇಷನ್ ಅಂದರೆ ಈ ಥರ. ಅದು ಬಂದ ತಕ್ಷಣ ಖುಷಿ ಆಗಿಬಿಡ್ಬೇಕು ನಿಮಗೆ, ಟೆನ್ಷನ್ ಆಗಬಾರ್ದು. ಟೆನ್ಷನ್ ಯಾವಾಗುತ್ತೆ? ಗುಡ್ಡೆ ಹಾಕಿದಾಗ. ಪ್ರತಿದಿನ ಆ ಒಂದು ಮೆಂಟಾಲಿಟಿ ಒಂದು 15 ಟಾಪಿಕ್ ದಿನ ನೋಡ್ತಾಯಿದ್ರೆ ಖುಷಿಯಾಗಿ ನೋಡಬೇಕು. ಪಾರ್ಟ್ನರ್ಶಿಪ್ ಬಂದರೆ ಪಕ್ಕ ಮಾಡಿಬಿಡ್ತೀನಿ ನಾನು. ಈ ಕಾಂಪೌಂಡ್ ಇಂಟ್ರೆಸ್ಟು, ಸಿಂಪಲ್ ಇಂಟ್ರೆಸ್ಟ್ ಬಂದುಬಿಟ್ರೆ ಪಕ್ಕ ಇದು ನಂದೇ ಕ್ವಶನು. ಇದು ಬಂದರೂ ನಂದೇ ಕ್ವಶನ್. ಸೀರೀಸಾ ಈ ಥರ ಎಲ್ಲ ಬಂದರೆ ಈಸಿಯಾಗಿ ಅನಲೈಸ್ ಮಾಡಿಬಿಡ್ತೀನಿ. ಹಿಂಗೆ ಎಸ್ ಅನ್ಕೊತಾ ಇರಬೇಕು. ಆವಾಗ ಇಲ್ಲಿ ಮೈಂಡು ಕ್ಲಿಯರ್ ಆಗುತ್ತೆ. ಮೈಂಡಲ್ಲಿ ಎಸ್ ಅಂತಲೇ ಕೂರುತ್ತೆ. ಎಕ್ಸಾಮಲ್ಲಿ ಎಸ್ ಅಂತಲೇ ಮಾಡ್ತೀರಾ. ಇದು ಇದು ಮಾಡಿ ಬಂದಿದೆ ಅಂತ ನಿಮಗೆ ಮೈಂಡ್ ಕ್ಲಿಯರ್ ಇರುತ್ತೆ. ಖುಷಿಯಾಗಿ ಮಾಡಿ ಬರ್ತೀರಾ. ಇನ್ನು ಈ ಥರ ಬಂದರೆ ಕರೆಂಟ್ ಅಫೇರ್ಸ್ ಅಂತ ಬಂದರೆ 6 ತಿಂಗಳದು ನೀವು A to Z ಓದಿರಬೇಕು. ಬಟ್ 1 ಇಯರ್ದು ಏನಾಗಿದೆ, ಇವಾಗ ಯುದ್ಧ ಆಗಿರ್ಬೋದು, ಓಕೆನಾ, ಇವಾಗ ಹೋರ್ಮುಜ್ ಜಲಸಂಧಿ ಆಗಿರ್ಬೋದು, ಈ ಥರ ಇವಾಗ ಇಂಟರ್ನ್ಯಾಷನಲ್ ರಿಸ್ಕಿ ಕ್ವಶನ್ಸ್ ಕೇಳ್ತಾರೆ. ಆವಾಗ ನೀವೇನು ಮಾಡಬೇಕು, 1 ಇಯರ್ದು ಅಟ್ಲೀಸ್ಟ್ ನನ್ನ ಕೈಲಿ ಟಚ್ಚೇ ಮಾಡೋಕ್ಕಾಗಿಲ್ಲ ಅಂದರೂ ಸ್ಪರ್ಧಾ ವಿಜೇತ ಓದ್ತಿರೋ, ಸ್ಪರ್ಧಾ ವಿಜೇತ ಯಾವ ಮ್ಯಾಗ್ಝಿನ್ ಆದರೂ ಆಗಲಿ ಹೆಡ್ಲೈನು ಆ ಹೆಡ್ಲೈನ್ ಓದುವಾಗ ಈ ಫೀಲ್ಡಲ್ಲಿರೋರಿಗೆ ಸೆನ್ಸ್ ಆಗುತ್ತೆ. ಇದು ಕ್ವಶನ್ಸ್ ಪಕ್ಕ ಬರ್ತವೆ, ಈ ಅವಾರ್ಡ್ ರಿಲೇಟೆಡ್ ಪಕ್ಕ ಬರುತ್ತೆ, ಈ ಸ್ಪೋರ್ಟ್ಸ್ ರಿಲೇಟೆಡ್ ಪಕ್ಕ ಬರುತ್ತೆ, ಗೋಲ್ಡ್ ಮೆಡಲ್ ತೊಗೊಂಡಿದ್ರೆ ಪಕ್ಕ ಬರುತ್ತೆ ಅಂಥದ್ದು ಅನಲೈಸ್ ಮಾಡಬೇಕು. ಕೂಲಾಗಿ ಅವಾರ್ಡ್ನ ಮೈಂಡಿಗೆ ಹಾಕ್ಕೋಬೇಕು. ಕೂಲ್ ಅನ್ಕೋಬೇಕು. ನೀವು ಈ ಟೈಮಲ್ಲಿ ಎಂಥರ್ಗೂ ಸ್ಟ್ರೆಸ್ ಆಗುತ್ತೆ. ದಯವಿಟ್ಟು ಗುಡ್ಡೆ ಹಾಕ್ಕೋಬೇಡಿ. 1 ಇಯರ್ ಮ್ಯಾಗ್ಝಿನ್ನು ಪಕ್ಕಕ್ಕೆ ಇಟ್ಕೊಂಡಿರ್ತೀರ. ಪ್ರತಿದಿನ ಅರ್ಧ ಗಂಟೆ ಹೆಡ್ಲೈನು. ಈಗ ಬೆಳಿಗ್ಗೆ ಎದ್ದ ತಕ್ಷಣ ಅರ್ಧ ಗಂಟೆ, ಆಮೇಲೆ ಊಟ ಆದ ತಕ್ಷಣ ಒಂದು ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ. ಈ ಥರ ಸ್ಟ್ರೆಸ್ಡ್ ಆಗಿಬಿಡ್ಬಾರ್ದು. 3 ಅವರ್ಸ್ ಮೆಂಟಾಲಿಟಿ, 3 ಅವರ್ಸ್ ಕರೆಂಟ್ ಅಫೇರ್, ಈ ಥರ ಟೈಮ್ ಟೇಬಲ್ ಹಾಕ್ಕೊಂಡು ಸ್ಟ್ರೆಸ್ ಆಗಿ ಸುಮ್ಮನೆ ಯಾವುದು ಬೇಡ ಅಪ್ಪ ಅಂತೆ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಕೂರೋದಲ್ಲ. ಹಂಗೆ ಆಗಿಬಿಡುತ್ತೆ. ಓಕೆನಾ. ತುಂಬ ಸ್ಟ್ರೆಸ್ ಆಗಿಬಿಟ್ರೆ ಯಾವುದು ಬೇಡ ತೆಗಿಯಪ್ಪ ಅಂತ ಮೊಬೈಲ್ ಸ್ಕ್ರಾಲ್ ಮಾಡಿಬಿಡ್ತೀವಿ ಅಲ್ವಾ. ಸೊ ಯಾವುದು ಬೇಡ. ಈ ವಿಡಿಯೋ ಲಾಂಗ್ ಇದೆ, ಬಟ್ ನೀವೇ ಸ್ಕಿಪ್ ಮಾಡಿಕೊಂಡ್ರೆ ನೀವೇ ಸ್ಟ್ರೆಸ್ ಆಗ್ತೀರಾ. ಇಷ್ಟು ವಿಡಿಯೋ ಯಾರು ನೋಡೋದು ಅಂತ ನೀವೇ ಸ್ಕಿಪ್ ಮಾಡಿಕೊಂಡ್ರೆ ನಿಮಗೆ ಲಾಸ್ ಆಗೋದು. ಓಕೆನಾ. ಸೊ ಸ್ಪೀಡ್ ಇಟ್ಕೊಳ್ಳಿ, ವಿಡಿಯೋ ಸ್ಪೀಡ್ ಇಟ್ಕೊಳ್ಳಿ, ಬಟ್ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ. ಸ್ಕಿಪ್ ಮಾಡಿದರೆ ನಿಮಗೆ ಮೆಂಟಲಿ ನೀವು ಫ್ರೀ ಇರಲ್ಲ, ನೀವೇ ಮಾರ್ಕ್ಸ್ ಕಳ್ಕೊತೀರಾ ಅಂತ ಅಷ್ಟೇ ಹೇಳ್ತಾ ಇರೋದು. ಸೊ ನೀವೇನು ಮಾಡಬೇಕು, ಇವಾಗ ಒಬ್ಬರು ರೀಲ್ಸ್ ಏನಕ್ಕೆ ಬಂತು ಅಲ್ವಾ. ರೀಲ್ಸ್ ಬಂದಿದ್ದೆ ಒಂದೇ ಉದ್ದೇಶಕ್ಕೆ, ನಮ್ಮ ಒಂದು ಫೋಕಸ್ ಪಾಯಿಂಟ್ಸ್ ಕಡಿಮೆ ಇದೆ. ಓಕೆನಾ. ಒಂದು ವೀಡಿಯೋನ ನೋಡೋದು ಬರೀ ಸೆಕೆಂಡ್ಸ್ ವೈಸ್ ಸ್ಟಾರ್ಟ್ ಆಗಿಬಿಡ್ತು. ಕಾನ್ಸಂಟ್ರೇಷನ್ ಪವರ್ ಕಡಿಮೆ ಇದೆ ನಮ್ಮದೆಲ್ಲ ಈಗಿನ ಜನ್ರೇಷನ್ದು. ಆದ್ದರಿಂದ ರೀಲ್ಸ್ ಅನ್ನೋದು ಬಂತು. ರೀಲ್ಸ್ ಆದರೆ ಒಂದು 2 ಅವರ್ಸ್ ನೋಡು ಅಂದರೂ ನೋಡ್ತೀವಿ. ಆದರೆ ಒಂದು ವೀಡಿಯೋನೇ ಒಂದು 5 ವಿಡಿಯೋ ಲಾಂಗ್ ಇರೋಂಥ ವೀಡಿಯೋಸ್ ನೋಡಿ ಸ್ಕಿಪ್ ಮಾಡಿಬಿಡ್ತೀವಿ. ಫೋಕಸ್ ಪಾಯಿಂಟ್ ಕಡಿಮೆ ಇದೆ ನಮ್ಮದು, ಕಾನ್ಸಂಟ್ರೇಷನ್ ಕಡಿಮೆ ಇದೆ. ಆದ್ದರಿಂದ ನಾವೇನು ಮಾಡಬೇಕು, ಒಂದು ಸಬ್ಜೆಕ್ಟ್ನೇ ನಾನು 2 ಅವರ್ಸ್ ಓದ್ತೀನಿ ಅಂದರೆ ಆಗಲ್ಲ. ಆ ಒಂದು ಫೋಕಸ್ ಪಾಯಿಂಟ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು ನಮ್ಮಲ್ಲಿಲ್ಲ. ಆದರೆ 30 ಮಿನಿಟ್ಸ್ ಕೂಲಾಗಿ ಓದೋಣ. ಕೂಲ್ ಅಂದ್ಕೊಂಡು ರಿಲ್ಯಾಕ್ಸ್ಡ್ ಆಗಿ. ನಿಮ್ಮ ಎನರ್ಜಿ ಹೆಂಗಿರ್ಬೇಕಂದ್ರೆ ಬೆಳಿಗ್ಗೆ 6 ಗಂಟೆಗೆ ಹಿಂಗೆ ಕುಂತಿದ್ದೀನಿ ಖುಷಿಯಾಗಿ ಅಂದರೆ ಸಂಜೆ 10-11 ಗಂಟೆಗೆ ಬರ್ತಿದ್ದೀನಿ. ಇವತ್ತು ಎಷ್ಟು 10% ನನ್ನ ಜೇಬಿಗೆ 20 ಮಾರ್ಕ್ಸ್ ಬರೋಷ್ಟು ಸಿಲೆಬಸ್ ಮುಗಿಸ್ಬಂದನಪ್ಪ. ಎಲ್ಲ ಇಂಪಾರ್ಟೆಂಟ್ ಓದಿನಿ, ಪಕ್ಕಾ ಬರುತ್ತೆ. ಇವೇನು ನೀವು ಸ್ವಲ್ಪ ಬ್ರೇಕ್ ಬೇಕು ಅಂದಾಗ ಮೊಬೈಲಲ್ಲಿ ಸ್ಕ್ರಾಲ್ ಮಾಡ್ತೀರಲ್ಲ, ರೀಲ್ಸ್ ನೋಡೋಣ ಒಂದು ಸ್ವಲ್ಪ ಹೊತ್ತೊಂದು 5 ನಿಮಿಷ ಅಂತ. ಆ 5 ನಿಮಿಷ ರೀಲ್ಸ್ ನೋಡೋ ಬದಲು ಈ 10 ಫಿಂಗರ್ಸ್ ಇದೆಯಲ್ಲ, ಇದರಲ್ಲಿ ನೀವೇನು ಮಾಡ್ಬೇಕು ಗೊತ್ತಾ, ಸುಮ್ಮನೆ ಹಿಂಗೆ ಕೂತ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊತ ನಾನು ಓದಿರೋದೇ ಬಂದಿದೆ ಗುರು, ಹೀಗೆ ಓದಿರೋದೇ ಬಂದಿದೆ ಅಂತ ನೀವು ನಂಬಿದರೆ ಅಲ್ಲಿ ಎಕ್ಸಾಮಲ್ಲಿ ಬರುತ್ತೆ. ಹಂಗೆಲ್ಲ ಅಂದ್ಕೊಂಡ ತಕ್ಷಣ ಬರಲ್ಲ ಬಿಡಿ ಮೇಡಮ್ ಅಂತಾರೆ ಒಬ್ಬೊಬ್ಬರು. ನೀವು ಯಾರನ್ನೇ ಆಗಲಿ ಒಂದು ಸಲ ಅಬ್ಸರ್ವ್ ಮಾಡಿ ನೋಡಿ ನಿಮ್ಮ ಲೈಫಲ್ಲೇ. ಇವಾಗಿನ್ನೂ ನೆನೆಸ್ಕೊಂಡೆ ಆಲ್ರೆಡಿ ನಿಮ್ಮಿಂದ ಒಂದು ಮೆಸೇಜ್ ಬಂತು, ಈಗಿನ್ನೂ ನೆನೆಸ್ಕೊಂಡೆ ನೀವು ಸಿಕ್ಕೇ ಬಿಟ್ರಿ ಅಂದರೆ 1 ವೀಕ್ ಬಿಫೋರು ಆ ಕಡೆ ಈ ಕಡೆ ನಮ್ಮ ಮೈಂಡ್ ಒಳಗೆ ನೆನೆಸ್ಕೊಂಡಿರ್ತೀವಿ ಅವ್ರನ್ನ. ಅವರು ಯಾವಾಗ ಒಂದು ಸಲ ರೀಸೆಂಟಾಗಿ ಸಿಕ್ಬಿಟ್ಟಿರ್ತಾರೆ. ನಮ್ಮ ಮೈಂಡ್ ಒಳಗೆ ಏನು ಅನ್ಕೊತೀವೋ ಅದೇ ಆಗೋದು. ಅದೆಲ್ಲ ಸುಳ್ಳು ಅಂತಾರೆ, ಬಟ್ 100% ಹೇಳ್ತೀನಿ. ಬಟ್ ನಮ್ಮ ಬಿಲೀವ್ ಸಿಸ್ಟಮ್ ನಾವೆಷ್ಟು ನಂಬ್ತೀವೋ ಅಷ್ಟೇ. ನಾನು ಒಂದು 10% ಹೌದು ಆಗುತ್ತಂತೆ ಅಂದ್ಕೊಂಡ್ರೆ ಆಗುತ್ತಂತೆ, ಹಿಂಗೆ ನಾವೇ ಗೊಂದಲದಲ್ಲಿದ್ದರೆ ಅದು ಗೊಂದಲದಲ್ಲೇ ಆಗ್ತಾ ಇರುತ್ತೆ. ನಾನು ಸ್ಟ್ರಾಂಗಾಗಿ ನೀವು ಈ 10 ಫಿಂಗರ್ಸ್ ಇದೆಯಲ್ಲ, ಇದನ್ನ ಇಟ್ಕೊಂಡು ಇದನ್ನ ಸುಮ್ಮನೆ ಹಿಂಗೆ ನಾನು ಓದಿರೋದೇ ಬಂದಿದ್ದಪ್ಪ ದೇವರೇ, ಥ್ಯಾಂಕ್ಸ್ ದೇವರೇ, ನಿನ್ನ ಋಣ ಯಾವತ್ತೂ ಮರೆಯಲ್ಲ. ಇಷ್ಟು ದಿನ ಓದಿದ್ದಕ್ಕೆ ಇವಾಗ ಪ್ರತಿಫಲ ಕೊಟ್ಟೆ, ನಿನ್ನ ಋಣ ಯಾವತ್ತೂ ಮರೆಯಲ್ಲ. ಎಷ್ಟು ಕ್ಲಿಯರ್ ಇದೆ ಮೈಂಡು, ಒಂದು ಸ್ವಲ್ಪನೂ ಟೆನ್ಷನ್ ಇಲ್ಲ ಅನ್ನೋದು ಬಿಟ್ಟು ಈ ಥರ ಅನ್ಬೇಕು. ಎಷ್ಟು ಆರಾಮಾಗಿದ್ದೀನಿ,
ಅವಾಗ ಮತ್ತೆ ಇನ್ನೊಂದು ಜಾಬ್ ಆಗಿದೆ, ತಂದೆ ತಾಯಿಗೆ ಹೇಳಿದ್ದೀನಿ, ಎಲ್ಲರೂ ಕಂಗ್ರಾಟ್ಸ್ ಅಂತ ವಿಶ್ ಮಾಡ್ತಾಯಿದ್ದಾರೆ. ನಿಜ ಹೇಳ್ತೀನಿ, ನಂದು ಇನ್ಸ್ಟ್ರಕ್ಟರ್ ಜಾಬ್ ಆದಾಗ ನಾನು ಯಾವುದೇ ಒಂದು ಎಕ್ಸಾಮ್ ಬರೆದು ಬಂದರೂ ಇದು ಕ್ಲಿಯರ್ ಆಗಿದೆ, ಎಲ್ಲ ಕಂಗ್ರಾಟ್ಸ್ ಹೇಳೋ ಥರ, ಎಲ್ಲರೂ ವಿಶ್ ಮಾಡೋ ಥರ, ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದೀರಿ, ಗ್ರೇಟ್ ರೀ, ನಿಮಗೆ ನಿಜ ರಿಸಲ್ಟ್ ಸಿಗುತ್ತೆ, ಪಕ್ಕ ನಿಮ್ಮದಾಗುತ್ತೆ, ಈ ಥರ ನಿಮ್ಮ ಫ್ರೆಂಡ್ಸೇ ನಿಮಗೆ ಹೇಳಬೇಕು. ಆ ಥರ ನಿಮಗೆ ನೀವೇ ಅಂದ್ಕೊಳ್ಳಿ, ನೀವು ಇಷ್ಟೆಲ್ಲ ಓದಿದ್ದಕ್ಕೆ ನೋಡಿ ನಿಮಗಾಗಿದ್ದು, ನೀನು ಎಷ್ಟು ಎಫರ್ಟ್ ಆಗದೆ ಲೈಬ್ರರಿಯಲ್ಲಿ ಕೂತ್ಕೊಂಡು ಅದಕ್ಕೆ ನಿಂದು ಈ ಥರ ರಿಸಲ್ಟ್ ಬಂತು ಅಂತ ನಿಮಗೆ ನೀವೇ ಅಪ್ರಿಷಿಯೇಟ್ ಮಾಡೋ. ಅದೆಲ್ಲ ಡೇ ಎಲ್ಲ ಮಾಡೋದಲ್ಲ, ಸುಮ್ಮನೆ ಆ ಮೊಬೈಲ್ ನೋಡೋ ಬದಲು, ಯಾವುದೋ ರೀಲ್ಸ್ ನೋಡೋ ಬದಲು 10 ಮಿನಿಟ್ಸ್ ನಿಮ್ಮ ಬಗ್ಗೆ ಅಥವಾ ಒಂದು ಫ್ಯೂ ಮಿನಿಟ್ಸ್ ನಮ್ಮನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು. ನಾನು ಓದಿದ್ದೆ ಬಂದಿದ್ದೆಪ್ಪ, ನಿನ್ನ ಋಣ ಯಾವತ್ತೂ ಮರೆಯಲ್ಲ ದೇವ್ರೆ, ನಮ್ಮ ತಂದೆ ತಾಯಿ ಕಷ್ಟಪಟ್ಟು ಓದಿಸಿದ್ದಕ್ಕೂ ನಾನು ಓದಿರೋದೇ ಬಂತು, ಎಲ್ಲ ನಿನ್ನ ಮಹಿಮೆ. ಯಾವುದೋ ಒಂದು ದೇವ್ರನ್ನ ನಂಬಿರ್ತೀವಲ್ಲ, ಆ ದೇವರಿಗೆ ಪ್ರತಿ ಸೆಕೆಂಡ್ ಥ್ಯಾಂಕ್ಸ್ ಹೇಳ್ತಾ ಇರಬೇಕು. ನಿಮಗೆ ಯಾವಾಗ ಸ್ಟ್ರೆಸ್ ಅನಿಸಿ ಸುಮ್ಮನೆ ಕೂತ್ಕೊಂಡು ಮೊಬೈಲ್ ನೋಡೋ ಬದಲು ಅದೇ ಟೈಮಲ್ಲಿ 10 ಫಿಂಗರ್ಸ್ನ ಇಟ್ಕೊಂಡು 10 ಪಾಯಿಂಟ್ಸ್ ನಿಮ್ಮ ಬಗ್ಗೆ ನೀವು ಪಾಸಿಟಿವ್, ನೀವು ಓದಿರೋದೇ ಬಂದಿದೆ ಅನ್ನೋದನ್ನ ಪಾಸಿಟಿವ್, ಅಥವಾ ನಾನು ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ, ನಂದು ಜಾಬ್ ಆಗ್ಬಿಡ್ತು, ಈ ಥರ 10 ಪಾಯಿಂಟ್ಸ್ ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಹೇಳ್ತಾನೆ ಇರಿ. ಕೆಲವರು ಓಕೆ ನಾನು ಫಿಂಗರ್ಸ್ ಯೂಸ್ ಮಾಡಲ್ಲ ಅಂದರೆ ಓಕೆ ಈ ಥರ ಚಾಂಟಿ ಮಾಡೋಂಥದ್ದು, ಓಕೆನಾ, ಮಣಿಗಳಿರ್ತವೆ, ಇನ್ನು ತೊಗೊಂಡು ಸುಮ್ಮನೆ ಯಾವಾಗೋ ಒಂದು ಸಲ ಈ ಥರ ಖುಷಿಯಾಗಿ ನಿಮ್ಮ ಬಗ್ಗೆ ನೀವೇ ಹೇಳ್ತಾ ಇದ್ದರೆ, ಓಂ ನಮಃ ಶಿವಾಯ ಹೇಳಬೇಕು ಅಂತೇನಿಲ್ಲ. ಕೆಲವರಿಗೆ ತುಂಬ ದೇವ್ರ ಮೇಲೆ ಅಷ್ಟು ನಂಬಿಕೆ ಇರಲ್ಲ, ಅಂಥವ್ರು ಜಸ್ಟ್ ಬಿಲೀವ್ ಸಿಸ್ಟಮು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಎಷ್ಟು ಸ್ಟ್ರಾಂಗ್ ಆಗುತ್ತೋ ಅಷ್ಟು. ನೀವು ಪ್ರತಿ ನಿಮಿಷಕ್ಕೊಂದು ಸಲ APJ ಅಬ್ದುಲ್ ಕಲಾಂ ಹೇಳಿದ್ದಾರೆ, ಅವರ ಪಾಸಿಟಿವ್ ಥಾಟ್ಸ್ ಹೆಂಗಿರುತ್ತೆ ಅನ್ನೋದು. ನೀವು ಕೊಟೇಶನ್ಸ್ ತೆಗ್ದು ನೋಡಿ, ಓಕೆನಾ. ಸೊ ನಿಮಗೆ ನೀವು ಜಸ್ಟ್ ಒಂದು 5 ಲೈನ್, ನನ್ನ ಕೈಲಿ 10 ಹೇಳೋಕ್ಕಾಗ್ತಿಲ್ಲ ನನ್ನ ಬಗ್ಗೆ, ನಾವು ಹೇಗೆ ಮಾಡ್ತೀವಿ ಗೊತ್ತಾ, ಬೇರೆಯವ್ರಿಗೆ ಇಷ್ಟುದ್ದ ಅಪ್ರಿಷಿಯೇಟ್ ಮಾಡು ಅಂದರೆ ಮಾಡಿಬಿಡ್ತೀವಿ, ನಮ್ಮನ್ನು ನಾವು ಸತ್ರೂ ಅಪ್ರಿಷಿಯೇಟ್ ಮಾಡ್ಕೊಳ್ಳಲ್ಲ, ನಮ್ಮನ್ನು ನಾವು ಡೌನೇ ಮಾಡ್ತಾಯಿರ್ತೀವಿ. ಅವ್ರು ಹಂಗೆ ಓದಿದ್ದಾರೆ, ಇವ್ರು ಹಿಂಗೆ ಓದಿದ್ದಾರೆ, ನಾನು ಆ ಸಿಲೆಬಸ್ ಮುಗಿಸಿಲ್ಲ, ನಾನು ಈ ಸಿಲೆಬಸ್ ಮುಗಿಸಿಲ್ಲ, ಬರೀ ಟೆನ್ಷನ್. ಅದ್ರ ಬದಲು ನಾನು ಓದಿದ್ನಪ್ಪ, 1 ಇಯರ್ ಕರೆಂಟ್ ಅಫೇರ್ಸ್ ಆರಾಮಾಗಿ ಓದ್ದೆ ನೋಡು, ದಿನ ಒಂದು ಮ್ಯಾಗ್ಝಿನ್ ಅರ್ಧ ಗಂಟೆ ಎತ್ತಿಟ್ಟೆ, ಮೆಂಟೇ ಬಿಡು, ಯಾವ ಕ್ವಶನ್ ಕೊಟ್ಟರು ನಾನು ಮಾಡ್ತೀನಿ ಆರಾಮ್. ಹಿಸ್ಟ್ರಿ ಬಿಡು, ಇಂಪಾರ್ಟೆಂಟ್ ನನಗೆಲ್ಲ ಗೊತ್ತು. ಹಿಂಗೆ ನಿಮಗೆ ನೀವು ಸುಮ್ಮನೆ ಯಾವಾಗ ಫ್ರೀ ಇರ್ತೀರ ಅವಾಗೆಲ್ಲ ಈ ಫಿಂಗರ್ಸ್ನ ಇಟ್ಕೊಂಡು ಹೇಳ್ತಾ ಇರಿ. ಡೆಫಿನೆಟ್ಲಿ ಎಕ್ಸಾಮಲ್ಲೂ ಬಂದಿದೆ ಅಂದಾಗ ಎಕ್ಸಾಮಿನ ದಿನವೂ ಬಂದಿದೆ ಅಂತ ಟಿಕ್ ಹಾಕ್ತೀರ. ಸೊ ಇದು ಬರುತ್ತಾ ಅಂದ್ಕೊಂಡ್ರೆ, ಇದೇ ಬಂದೇ ಇಲ್ಲಲ್ವಾ, ಈ ಮೂಡಲ್ಲೇ ನೀವು ಎಕ್ಸಾಮ್ ಬರೀತೀರ. ಸೊ ಆಲ್ ದ ವೆರಿ ಬೆಸ್ಟ್. ಮೈಂಡ್ ಕ್ಲಿಯರ್ ಇಟ್ಕೊಳ್ಳಿ, ಎಲ್ಲ ಗುಡ್ಡೆ ಕೂರಿಸ್ಬೇಡಿ, ರಿಲ್ಯಾಕ್ಸ್ಡಾಗಿ ಓದಿ. ನೀವು 8 ಅವರ್ಸ್ ಓದಿದ್ರೂ ಪರವಾಗಿಲ್ಲ, 30 ಮಿನಿಟ್ಸ್ ನಿಜ ಹೇಳ್ತಿದ್ದೀನಿ, ಅಫರ್ಮೇಷನ್ನಿಗೆ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡೋದಕ್ಕೆ ಟೈಮ್ ಇಡಿ. ಡೆಫಿನೆಟ್ಲಿ ನೀವು ಕ್ಲಿಯರ್ ಯಾರು ಆನೆಸ್ಟಾಗಿ ಎಷ್ಟು ದಿನ ಓದ್ಕೊಂಡು ಎಲ್ಲನೂ ರಿವಿಷನ್ ಮಾಡಿ ಬಂದಿದ್ದೀರೋ ಅಂಥವ್ರಿಗೆ ವಿಡಿಯೋ ರಿವಿಷನ್ ಮಾಡಿ, ನಾನು ಇನ್ನೊಂದು ರಿವಿಷನ್ ಬೇಕು ಅನ್ನೋರು 30 ಮಿನಿಟ್ಸು ಅಂದರೆ ಅವರಿಗೆ ಒಂದು ಸಲ ಒಂದು ಫ್ಯೂ ಮಿನಿಟ್ ಆಯಿತು, ಎಷ್ಟೊತ್ತು ಬೇಡ, ಒಂದು 2 ಮಿನಿಟ್ಸು ತಮ್ಮನ್ನು ತಾವು ಅಪ್ರಿಷಿಯೇಟ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಕ್ಲಿಯರ್ ಮಾಡ್ತೀರ. ನೀವು ಓದಿರೋದೇ ಬರುತ್ತೆ, ಯಾವಾಗ ನೀವು ಓದಿರೋದೇ ಬರುತ್ತೆ ಅನ್ಕೋತಿರೋ ಮನಸ್ಸಲ್ಲ ಅವಾಗ. ಇಷ್ಟು ಹೇಳ್ತಾ, ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.